ಆತ್ಮೀಯರೇ, ಈ ದಿನ ಎಷ್ಟು ಹೇಳಿದರೂ ಈ ಕಾಯಿಲೆ ಬಗ್ಗೆ ನಿಮಗೆ ತಪ್ಪು ತಿಳುವಳಿಕೆ ಹೋಗ್ತಾನೇ ಇಲ್ಲ. ಅದು ಯಾವ ಕಾಯಿಲೆ ಅಂದರೆ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆಗೆ ಎಷ್ಟು ಭಯ ಬೀಳ್ತಾ ಇದ್ದಾರೆ ಜನ ಅಂತ ಹೇಳಿದ್ರೆ ತುಂಬ ಭಯ ಬೀಳ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ನಮಗೆ ಫೋನ್ಗಳು ಬರ್ತಾ ಇರ್ತವೆ. 5 ವರ್ಷದ ಮಗು ಇದೆ, ಶುಗರ್ ಬಂದಿದೆ, ಹುಟ್ಟಿದಾಗಲೇ ಶುಗರ್ ಬಂದಿದೆ, ಶುಗರ್ ಎಷ್ಟು ಶುಗರ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತೇಳಿದರೆ ನಮ್ಮ ಕರ್ನಾಟಕದಲ್ಲಿ 3 ಕೋಟಿಗೂ ಅಧಿಕ ಜನಕ್ಕೆ ಸಕ್ಕರೆ ಕಾಯಿಲೆ ಬಂದಿದೆ. ಅಬ್ಬಬ್ಬಾ, ಏನು ವಿಚಿತ್ರ ನೋಡಿ. ಅಂದರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 30 ರೂಪಾಯಿ ಖರ್ಚು ಮಾಡಿದ್ರೆ, ಅಟ್ಲೀಸ್ಟ್ 30 ರೂಪಾಯಿ ಖರ್ಚು ಮಾಡಿದ್ರೆ 3 ಕೋಟಿಗಿಂತಲೂ ಅಧಿಕ ಜನರು ಈ ಒಂದು ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದಿನಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ನಾವು ಸಕ್ಕರೆ ಕಾಯಿಲೆಯ ಔಷಧಿಯನ್ನು ತೆಗೆದುಕೊಳ್ಳಿಕ್ಕೋಸ್ಕರ ಬಳಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಎಂಥ ವಿಪರ್ಯಾಸ ಇದು. ಹಾಗಿದ್ರೆ ಎಷ್ಟು ದಿವಸದಿಂದ ಬಂದಿದೆ ಸಕ್ಕರೆ ಕಾಯಿಲೆ? ಈ ಮನುಷ್ಯನ ಅಸ್ತಿತ್ವ ಲಕ್ಷಾಂತರ ವರ್ಷಗಳಿಂದ ಇದೆ. ಕೋಟ್ಯಾಂತರ ವರ್ಷದಿಂದ ಈ ಜಗತ್ತಿನಲ್ಲಿ ಜೀವರಾಶಿಗಳು ಬದುಕ್ತಾ ಇದ್ದಾವೆ. ಅಷ್ಟು ದಿವಸದಿಂದ ಇಲ್ಲದೆ ಇರತಕ್ಕಂಥ ಸಕ್ಕರೆ ಕಾಯಿಲೆ ಈಗ ಹೆಂಗೆ ಬಂತು, ಈಗಿಷ್ಟೆಲ್ಲ ಯಾಕೆ ಇದು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವೇ ನೋಡಿ, ನಾವು ಓದೋ ಸಂದರ್ಭದಲ್ಲಿ ಸಕ್ಕರೆ ಕಾಯಿಲೆ ಅಂದರೆ 200 ಇದ್ದರೆ ನಾರ್ಮಲ್ ಅಂತ ನಾವೇ ಬರೆದಿದ್ದೇವೆ. ಆವಾಗ ಸಕ್ಕರೆ ಕಾಯಿಲೆ ಇರತಕ್ಕಂಥ ಜನಗಳ ಸಂಖ್ಯೆ ತುಂಬ ಕಡಿಮೆ ಇತ್ತು. ಯಾಕಂದರೆ ಆವಾಗ ಬಾರ್ಡರ್ ಎಷ್ಟಿತ್ತು? 200 ಇತ್ತು. ಔಷಧಿಗಳನ್ನು ಸೇಲ್ ಮಾಡಬೇಕು ಅಂತ ಹೇಳಿ ಕುತಂತ್ರ ಮಾಡಿ ಇವರೇನು ಮಾಡ್ತಾರೆ, WHO ಲಂಚ ಕೊಡ್ತಾರೆ. ಲಂಚ ಕೊಟ್ಟು ಈ ಒಂದು ಸಕ್ಕರೆ ಕಾಯಿಲೆಯ ರೇಂಜನ್ನು ಕಡಿಮೆ ಮಾಡ್ತಾರೆ. ವಿಪರ್ಯಾಸ ನೋಡಿ. 200 ಇದ್ದ 180ಕ್ಕೆ ತಂದರು, 180 ಇದೆ 160ಕ್ಕೆ ತಂದರು, ಈಗ 150ಕ್ಕೆ ತಂದಿದ್ದಾರೆ. ಯಾವಾಗ ಅವರು ಕಡಿಮೆ ಮಾಡ್ತಾ ಬರ್ತಾರೆ ಆವಾಗ ಕೋಟ್ಯಾಂತರ ಹೊಸ ಸಕ್ಕರೆ ಕಾಯಿಲೆಗಳ ಪೇಷಂಟ್ಗಳು ಸೇರಿಕೊಳ್ತಾ ಹೋಗ್ತಾರೆ. ಕೋಟ್ಯಾಂತರ ಹೊಸ ಸಂಖ್ಯೆಯಲ್ಲಿ ಈ ರೋಗಿಗಳು ಸೇರಿಕೊಳ್ತಾ ಹೋದರೆ ಬಿಲಿಯನ್ಸ್ ಆಫ್ ಟ್ರಿಲಿಯನ್ಸ್ ಆಫ್ ಅವ್ರೇನು ಮಾಡ್ತಾರೆ ಅಂತಂದರೆ ಆ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಹೋಗ್ತಾರೆ. ಕೋಟಿ ಅಲ್ಲ, 1000 ಕೋಟಿ, ಲಕ್ಷ ಕೋಟಿವರೆಗೂ ಇದರ ಬಿಸ್ನೆಸ್ ಇದೆ. ಅಷ್ಟೊಂದು ಒಂದು ಷಡ್ಯಂತ್ರದ ಮೂಲಕ ಔಷಧಿಗಳನ್ನ ಸೇಲ್ ಮಾಡ್ತಕ್ಕಂಥದ್ದು ನಾವು ನೋಡಿದ್ರೆ ತುಂಬ ದುಃಖ ಆಗುತ್ತೆ. ಹಾಗಾಗಿ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಕಾಯಿಲೆನೇ ಅಲ್ಲ. 72 ಗಂಟೆಗಳಲ್ಲಿ ಸಕ್ಕರೆ ಕಾಯಿಲೆಯನ್ನು ರಿವರ್ಸ್ ಮಾಡ್ಬೋದು. ನಮ್ಮ ಹತ್ರ 72 hours ಡಯಾಬಿಟಿಸ್ ರಿವರ್ಸ್ ಥೆರಪಿ ಅಂತ ಇದೆ. ಅದನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಪ್ಯಾಂಕ್ರಿಯಾಸ್ ಮತ್ತೆ ರೆಜ್ಯೂನೇಟ್ ಆಗ್ತಾ ಬರ್ತದೆ, ಬೀಟಾ ಸೆಲ್ಗಳು ಮತ್ತೆ ರೆಜ್ಯೂನೇಟ್ ಆಗ್ತಾ ಬರ್ತವೆ, ಮತ್ತೆ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ನೀವು ಸಕ್ಕರೆ ಕಾಯಿಲೆಯಿಂದ ಶಾಶ್ವತವಾದ ಪರಿಹಾರವನ್ನು ಪಡಿತೀರಾ. ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಒಂದು ಕಾಯಿಲೆನೇ ಅಲ್ಲ. ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಒಂದು ಡಿಸೀಸ್ ಅಲ್ಲ, ಅದು ಡಿಸಾರ್ಡರ್. ಹಾಗಾಗಿ ಸಕ್ಕರೆ ಕಾಯಿಲೆ ಬರಲಿಕ್ಕೆ ಮೂಲ ಕಾರಣ ನಾವು ವ್ಯಾಯಾಮ ಮಾಡದೇ ಇರತಕ್ಕಂಥದ್ದು, ನಾವು ಶ್ರಮವನ್ನು ವಹಿಸದೇ ಇರತಕ್ಕಂಥದ್ದು, ನಮ್ಮ ಆಹಾರ ಪದ್ಧತಿ ಬದಲಾಗಿರ್ತಕ್ಕಂಥದ್ದು. ಈ ಮೈದಾ ಆಗಿರ್ಬೋದು, ಬೇಕ್ರಿ ಐಟಮ್ಗಳಾಗಿರ್ಬೋದು, ಬೇಕ್ರಿ ಐಟಮನ್ನು ನೀವು ತಿಂತಿರ್ತಾರೆ, ಎಷ್ಟು ಚೆನ್ನಾಗಿ ಊದ್ಕೊಂಡಿರ್ತದೆ ನೋಡಿ. ಅದು ಊದ್ಕೊಳ್ಳಿಕ್ಕೆ ದಾಲ್ಡ ಹಾಕಿರ್ತಾರೆ. ಯಾರು ಮೈದಾ ತಿಂತಾರೆ, ಯಾರು ದಾಳ ತಿಂತಾರೆ, ಯಾರು ಸಕ್ಕರೆ ತಿಂತಾರೆ, ಯಾರು ರಿಫೈನ್ಡ್ ಆಯಿಲ್ ತಿಂತಾರೆ, ಯಾರು ಫಾಸ್ಟ್ ಫುಡ್, ಈ ಪಿಜ್ಜಾ ಬರ್ಗರ್. ಪಿಜ್ಜಾ ನೋಡಿದ್ರೆ ನನಗಂತೂ ಹೆಂಗೆ ಅನಿಸುತ್ತೆ ಅಂದರೆ ಈ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರ್ತದೆ, ಅಂಥದನ್ನೇ ತಿಂತಾರೆ. ನಮ್ಮ ದೇಶ ಹಾಳಾಗ್ತಾ ಇರತಕ್ಕಂಥದ್ದು ಎಜುಕೇಟೆಡ್ ಈಡಿಯಟ್ಸ್ಗಳಿಂದ. ಹಾಗಾಗಿ ಯಾರು ಈ ಥರದ ಒಂದು ಪಿಜ್ಜಾ, ಬರ್ಗರು, ಹಾರ್ಡ್ ಡ್ರಿಂಕ್ಸು, ಕೋಲ್ಡ್ ಡ್ರಿಂಕ್ಸು ಏನೇನೇನೇನೋ ಕುಡಿತಾರೆ, ಅವರಿಗೆ ಸಕ್ಕರೆ ಕಾಯಿಲೆ ಬರ್ತಾಯಿದೆ. ಈಗ ನೋಡಿ, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಈ ಸಮಸ್ಯೆ ಜಾಸ್ತಿ ಆಗ್ತದೆ. ಯಾಕಂದರೆ ಅವರ ಒಂದು ಸ್ಟ್ರೆಸ್ ಪೂರ್ವಕವಾಗಿರ್ತಕ್ಕಂಥ ಜೀವನ, ಸಕ್ಕರೆ ಕಾಯಿಲೆ ಬರಲಿಕ್ಕೆ ಮಾನಸಿಕ ಒತ್ತಡನೂ ಕೂಡ ಕಾರಣ. ಹಾಗಾಗಿ ಈ ಸಕ್ಕರೆ ಕಾಯಿಲೆಯ ನಿವಾರಣೆಗಾಗಿ, ಮಾನಸಿಕ ಒತ್ತಡದ ನಿವಾರಣೆಗಾಗಿ ಬಹಳ ಮುಖ್ಯವಾಗಿ ನೀವು ಶಿವಯೋಗ ಮಾಡಬೇಕು, ಇಷ್ಟಲಿಂಗ ಯೋಗ ಮಾಡಬೇಕು. ಮೊದಲು ನೀವೇನು ಮಾಡಬೇಕು, ಶರೀರವನ್ನು ಸಡಿಲಿಸ್ಕೊಳ್ಬೇಕು, ಶರೀರವನ್ನು ಬಲಿಷ್ಠಪಡಿಸ್ಕೊಳ್ಬೇಕು. ಅದಾದ ಮೇಲೆ ನೀವೇನು ಮಾಡಬೇಕು, ಪ್ರಾಣಾಯಾಮ ಮಾಡಿದ್ಮೇಲೆ ಒಂದು 20 ನಿಮಿಷ ಶಿವಯೋಗವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಸಕ್ಕರೆ ಕಾಯಿಲೆಯನ್ನು ಬೇರು ಸಮೇತವಾಗಿ ನಿವಾರಣೆ ಮಾಡ್ಕೊಳ್ಬೋದು. ಯಾಕಂದರೆ ಶಿವಯೋಗದಲ್ಲಿ ನಿಮ್ಮ ಎಂಡೋಕ್ರೈನ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ. ಎಂಡೋಕ್ರೈನ್ ಸಿಸ್ಟಮ್ ಆ್ಯಕ್ಟಿವ್ ಆಗೋದ್ರಿಂದ ನಿಮ್ಮ ಪ್ಯಾಂಕ್ರಿಯಾಸ್ ಕೂಡ ಆ್ಯಕ್ಟಿವ್ ಆಗುತ್ತೆ. ಯಾಕಂದರೆ ಪ್ಯಾಂಕ್ರಿಯಾಸ್ ಕೂಡ ಎಂಡೋಕ್ರೈನ್ ಸಿಸ್ಟಮಲ್ಲಿ ಬರ್ತಕ್ಕಂಥ ಒಂದು ಅಂಗ. ನಿಮ್ಮ ಪಿಟ್ಯೂಟರಿ ಗ್ರಂಥಿ ಆ್ಯಕ್ಟಿವ್ ಆಗುತ್ತೆ. ಅದು ಮಾಸ್ಟರ್ ಗ್ಲ್ಯಾಂಡ್ ಆಫ್ ದ ಆಲ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಅದು ಯಾವಾಗ ಶುದ್ಧ ಆಗ್ತದೆ ಎಲ್ಲ ಸರಿ ಆಗ್ತದೆ. ಈಗ ಪ್ರಧಾನಮಂತ್ರಿ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರ್ತದೆ, ಗೊತ್ತಾಯ್ತಲ್ವಾ? ಹಾಗೆ ಮೇಲೆ
ಆಳ್ವಿಕೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಮೂಲ ಕೇಂದ್ರವಾಗಿರ್ತಕ್ಕಂಥ ಪಿಟ್ಯೂಟರಿ ಗ್ಲ್ಯಾಂಡನ್ನೇ ಸರಿ ಮಾಡ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಜಗತ್ತಿನಲ್ಲಿ ಶಿವಯೋಗಕ್ಕೆ ಮಾತ್ರ ಇದೆ, ಇಷ್ಟಲಿಂಗ ಯೋಗಕ್ಕೆ ಮಾತ್ರ ಇದೆ. ಅದು ಹುಟ್ಟಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕರುನಾಡಿನಲ್ಲಿ. ಅದು ನಮ್ಮ ಹೆಮ್ಮೆಯ ವಿಚಾರ. ಅದನ್ನು ನಾವು ಅಭ್ಯಾಸ ಮಾಡಬೇಕು. ಹಾಗಾಗಿ ಸಕ್ಕರೆ ಕಾಯಿಲೆ ಬರಲಿಕ್ಕೆ ಮೂಲ ಕಾರಣ ತಿಳ್ಕೊಂಡಿದ್ದಾಯಿತು. ನಮ್ಮ ಆಹಾರ ಶೈಲಿ, ಆರೋಗ್ಯದಲ್ಲಿ ಈ ಒಂದು ಸಮಸ್ಯೆ ಬರಲಿಕ್ಕೆ ನಾವು ವ್ಯಾಯಾಮ ಮಾಡದೇ ಇರತಕ್ಕಂಥದ್ದು, ನಮ್ಮಲ್ಲಿ ಸ್ಟ್ರೆಸ್ ಬರ್ತಕ್ಕಂಥದ್ದು ಈ ಸಕ್ಕರೆ ಕಾಯಿಲೆಗೆ ಮೂಲ ಕಾರಣ. ಸ್ಟ್ರೆಸ್ ನಿವಾರಣೆ ಮಾಡಲಿಕ್ಕೆ ಇಷ್ಟಲಿಂಗ ಯೋಗ, ಶರೀರವನ್ನು ಬಲಿಷ್ಠಪಡಿಸ್ಕೊಳ್ಳಿಕ್ಕಾಗಿ ನಾವು ಸೂರ್ಯ ನಮಸ್ಕಾರ, ಆಸನಗಳನ್ನ ಮಾಡಬೇಕಾಗ್ತದೆ. ಅದರ ಜೊತೆಗೆ ನಾವು ಆಹಾರ ಶೈಲಿಯನ್ನು ಬದಲಾಯಿಸಿಕೊಂಡ್ರೆ ನಮ್ಮ ಸಕ್ಕರೆ ಕಾಯಿಲೆ ಸಂಪೂರ್ಣ ನಿವಾರಣೆ ಆಗ್ತದೆ. ಹೆಚ್ಚು ಮೊಳಕೆ ಕಾಳುಗಳನ್ನು ಸೇವನೆ ಮಾಡ್ತಾ ಬನ್ನಿ, ಹೆಚ್ಚು ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡ್ತಾ ಬನ್ನಿ, ಸೋರೆಕಾಯಿ ಜ್ಯೂಸನ್ನು ಕುಡಿತಾ ಬನ್ನಿ, ಮೆಂತ್ಯ ಕಾಳು ನೆನೆಸಿ ಅದನ್ನು ಅಗದು ತಿಂತಾ ಬನ್ನಿ. ಕೊನೆ ಪಕ್ಷ ನೀವೇನು ಮಾಡಬೇಕಂತ ಹೇಳಿದ್ರೆ ಒಂದು 100 ಗ್ರಾಮ್ ಮೆಂತ್ಯ ಕಾಳು, 100 ಗ್ರಾಮ್ ಬೇವಿನ ಸೊಪ್ಪು, 100 ಗ್ರಾಮ್ ಕಪ್ಪು ಜೀರಿಗೆ, 100 ಗ್ರಾಮು ತುಳಸಿ ಎಲೆ, 100 ಗ್ರಾಮ್ ಅಮೃತ ಬಳ್ಳಿ ಎಲೆ, ಅದರ ಜೊತೆಗೆ 100 ಗ್ರಾಮ್ ನೇರಳೆ ಬೀಜದ ಪುಡಿ, 100 ಗ್ರಾಮು ಒಣಶುಂಠಿ ಪುಡಿ, 100 ಗ್ರಾಮು ಸೈಂಧವ ಲವಣ, ಈ ರೀತಿ ಎಲ್ಲವನ್ನು ಸೇರಿಸಿ 100 ಗ್ರಾಮ್ ಕೊತ್ತಂಬರಿ ಬೀಜದ ಪುಡಿ, ಧನಿಯಾ ಬೀಜದ ಪುಡಿ ಎಲ್ಲ ಸೇರಿಸಿ ಚೂರ್ಣ ಮಾಡಿ ಇಟ್ಕೋಬೇಕು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಇದನ್ನು ಉಗುರು ಬೆಚ್ಚ ನೀರಲ್ಲಿ 1 ಚಮಚ ತೆಗೆದುಕೊಳ್ತಾ ಬಂದರೆ ನಿಮ್ಮ ಸಕ್ಕರೆ ಸಮಸ್ಯೆ ನಿಮಗೆ ನಿವಾರಣೆ ಆಗ್ತದೆ. ಅದರ ಜೊತೆಗೆ ಯಾವೆಲ್ಲ ಆಸನಗಳು ಬಹಳ ಮುಖ್ಯವಾಗಿ ನಿಮ್ಮ ಸಕ್ಕರೆ ಕಾಯಿಲೆ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಆಸನಗಳಿದ್ದಾವೆ ಅಂತಕ್ಕಂಥನೀಗ ನೋಡೋಣ ಬನ್ನಿ. ಮೊದಲನೇದಾಗಿ ನೀವೇನು ಮಾಡಬೇಕು, ನಿಮ್ಮ ಶರೀರವನ್ನು ಸಡ್ಲಿಸ್ಕೋಬೇಕು. ಹೀಗೆ ಕತ್ತನ್ನು ರೊಟೇಷನ್ ಮಾಡಬೇಕು. ಉಸಿರು ತೆಗೆದುಕೊಳ್ತಾ ಮೇಲೆ ಬರಬೇಕು, ಉಸಿರನ್ನು ಬಿಡ್ತಾ ಕೆಳಗಡೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರನ್ನು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರನ್ನು ಬಿಡ್ತಾ ಕೆಳಗೆ. ಈ ರೀತಿಯಾಗಿ ಅಭ್ಯಾಸ ಮಾಡ್ತಾ ಹೋಗಬೇಕು. 20 ಬಾರಿ ಕ್ಲಾಕ್ ವೈಸ್, 20 ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ತಾ ಹೋಗಬೇಕು. ಈ ರೀತಿ 20 ಬಾರಿ ಆದಮೇಲೆ ಭುಜಭ್ರಮಣಿ. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಇದಾದಮೇಲೆ ರಿವರ್ಸ್. ಈ ರೀತಿ 20 ಬಾರಿ ಕ್ಲಾಕ್ ವೈಸ್, 20 ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ನೀವು ರೊಟೇಷನ್ ಮಾಡಬೇಕು. ಇದಾದಮೇಲೆ ಏನು ಮಾಡಬೇಕು, 2 ಕಾಲುಗಳ ಉದ್ದ ಚಾಚ್ಕೋಬೇಕು. ಈ ರೀತಿ ಕಾಲು ಅಗಲ ಮಾಡ್ಕೋಬೇಕು. ಉಸಿರು ಬಿಡ್ತಾ ನಿಮ್ಮ ಕಾಲುಗಳು ಮುಂದೆ ಬಾಗಿಸ್ಬೇಕು. ಉಸಿರು ತೆಗೆದುಕೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಹಿಂದೆ. ಈ ರೀತಿ. ಇದಾದಮೇಲೆ ಆ್ಯಂಟಿ ಕ್ಲಾಕ್ ವೈಸ್ 20 ಬಾರಿ ಕ್ಲಾಕ್ ವೈಸ್, 20 ಬಾರಿ ಆ್ಯಂಟಿ ಕ್ಲಾಕ್ ವೈಸ್. ಇದನ್ನು ನಿಂತ್ಕೊಂಡು ಮಾಡೋದಕ್ಕಿಂತ ಕುಳಿತುಕೊಂಡು ಮಾಡ್ತಕ್ಕಂಥದ್ದು ಭಾಳ ಸುಲಭ ಆಗ್ತದೆ. ಯಾಕಂದರೆ ನಿಂತ್ಕೊಂಡು ಮಾಡಲಿಕ್ಕೆ ನಿಮಗೆ ಬ್ಯಾಲೆನ್ಸ್ ಬರಲಿಲ್ಲ ಅಂದರೆ ನೀವು ಕೂತ್ಕೊಂಡು ಕೂಡ ಮಾಡ್ಬೋದು. ಒಟ್ಟಿನಲ್ಲಿ ನಿಮ್ಮ ಹೀಲ್ಸ್ ಜಾಯಿಂಟ್ ಏನಾಗಬೇಕು, ಕ್ರಿಯಾಶೀಲವಾಗಬೇಕು. ಇದಾದಮೇಲೆ ಆ್ಯಂಕಲ್ ಜಾಯಿಂಟ್ಸ್, ಆದಮೇಲೆ ನಿಮ್ಮ ರಿಸ್ಟ್ ಜಾಯಿಂಟ್, ಕಾಲು ಮತ್ತು ಕೈ ಎರಡೂ ಒಟ್ಟಿಗೆ. ಉಲ್ಟಾ. ಇದು ನೋಡಲಿಕ್ಕೆ ಸುಲಭ ಕಾಣಿಸ್ಬೋದು, ಆದರೆ ಇದರಿಂದ ಆಗ್ತಕ್ಕಂಥ ಲಾಭ ಎಷ್ಟಿದೆ ಅಂದರೆ ಬಹಳ ಹೆಚ್ಚು ಲಾಭ ಇದೆ. ಇದಕ್ಕೆಲ್ಲ ಜಾಯಿಂಟ್ಸ್ ಮತ್ತು ಗ್ಲ್ಯಾಂಡ್ಸ್ ಸೂಕ್ಷ್ಮ ಯೋಗಾಸನಗಳು ಅಂತ ಕರೀತಾರೆ. ಇದರಿಂದ ನಿಮ್ಮ ಗ್ರಂಥಿಗಳ ಕ್ರಿಯಾಶೀಲತೆ ಹೆಚ್ಚಿಗೆ ಆಗ್ತದೆ. ಎಲ್ಲ ಗ್ರಂಥಿಗಳು, ಪ್ಯಾಂಕ್ರಿಯಾಸ್, ಪಿಟ್ಯೂಟರಿ ಗ್ರಂಥಿ, ಪೀನಿಯಲ್ ಗ್ಲ್ಯಾಂಡ್, ಆಕ್ಸಿಟೋಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಉತ್ಪತ್ತಿ ಮಾಡ್ತಕ್ಕಂಥ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲವೂ ಕೂಡ ಕ್ರಿಯಾಶೀಲವಾಗ್ತಾ ಹೋಗ್ತವೆ. ಹೀಗೆ ಇದಾದ ಮೇಲೆ ನೆಕ್ಸ್ಟ್ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ನಿಮ್ಮ ಮೊಣಕಾಲುಗಳನ್ನು ಈ ರೀತಿ ಬೆಂಡ್ ಮಾಡ್ಕೋಬೇಕು, ಸ್ಟ್ರೈಟ್ ಮಾಡಬೇಕು. ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಹಿಂದೆ. ಈ ರೀತಿ ಒಂದು 50 ಬಾರಿ ಮಾಡಬೇಕು. ಇದಾದಮೇಲೆ ನೀವೇನು ಮಾಡಬೇಕು, ನಿಂತ್ಕೋಬೇಕಾಗ್ತದೆ. ಹೇಗೆ ನಿಂತ್ಕೋಬೇಕಂದ್ರೆ ಹೇಗೆ ಎದ್ದೇಳಬೇಕು, ಈ ರೀತಿ ಕುತ್ಕೋಬೇಕು. ನಿಧಾನವಾಗಿ 2 ಕೈ ಮೇಲೆ ಎತ್ತಬೇಕು. ನಿಧಾನ ಉಸಿರು ತೆಗೆದುಕೊಳ್ತಾ ಮೇಲೆ. ಈಗ ಇಷ್ಟೆಲ್ಲ ಲೂಸನಿಂಗ್ ಆದಮೇಲೆ ಸೊಂಟವನ್ನು ಕೂಡ ಸ್ವಲ್ಪ ತಿರುಗಿಸ್ಕೋಬೇಕು. 1 2 3 4 5 ಈ ರೀತಿ ಕ್ಲಾಕ್ ವೈಸ್ 20 ಬಾರಿ, ಆ್ಯಂಟಿ ಕ್ಲಾಕ್ ವೈಸ್ 20 ಬಾರಿ ಸುತ್ತಿಸ್ಬೇಕು ಸೊಂಟವನ್ನು. ಈ ರೀತಿ ಸೊಂಟವನ್ನು ತಿರುಗಿಸ್ತಾ ಹೋದರೆ ನಿಮ್ಮ ಸೊಂಟದವಾಗಿರ್ತಕ್ಕಂಥ ಅಂಗಾಂಗಗಳು, ಕಿಡ್ನಿ, ನಿಮ್ಮ ಇಂಟ್ರೆಸ್ಟೈನ್ ಎಲ್ಲ ಕ್ರಿಯಾಶೀಲವಾಗ್ತಾ ಬರ್ತದೆ. ಸೊಂಟ ತಿರುಗಿಸಿದ್ರೆ ಕಿಡ್ನಿ ಕೂಡ ಕ್ರಿಯಾಶೀಲ ಆಗ್ತದೆ, ಇಂಟ್ರೆಸ್ಟೈನ್ಗಳು ಕೂಡ ಕ್ರಿಯಾಶೀಲ ಆಗ್ತವೆ. ಇದಾದಮೇಲೆ ನೆಕ್ಸ್ಟು
ಕಟಿ ಚಕ್ರಾಸನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಇವೆಲ್ಲ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರನ್ನ ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಇರತಕ್ಕಂಥ ಆಸನಗಳು. ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಪ್ರತಿನಿತ್ಯ ಈ ಆಸನಗಳು ಮಾಡಬೇಕು. ಬರೀ ಸಕ್ಕರೆ ಕಾಯಿಲೆ ಅಷ್ಟೇ ಅಲ್ಲ, ಸರ್ವ ರೋಗಗಳಿಗೂ ಈ ಆಸನಗಳು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚಿಕಿತ್ಸಾತ್ಮಕ ಕೆಲಸವನ್ನು ಮಾಡ್ತವೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಕರಳ ಒಂದು ಸ್ವಚ್ಛತೆ ಹೆಚ್ಚಾಗ್ತಾ ಹೋಗುತ್ತೆ, ಮಲಬದ್ಧತೆ ಕಡಿಮೆ ಆಗುತ್ತೆ. ಈ ರೀತಿ ನಿಂತ್ಕೋಬೇಕು ಒಂದು 5 ರಿಂದ 10 ಸೆಕೆಂಡ್. ಈ ರೀತಿ ಹೋಲ್ಡ್ ಮಾಡಬೇಕು ಕೊನೆಗೆ. ಇದಕ್ಕೆ ಕಟಿ ಚಕ್ರಾಸನ ಅಂತ ಕರೀತಾರೆ. ನೇರ ನಿಂತ್ಕೋಬೇಕು. ಎರಡನೇ ವೇರಿಯೇಷನ್. ಈ ರೀತಿ ಮತ್ತೆ 10 ಸೆಕೆಂಡ್ ಎತ್ಕೋಬೇಕು. ಇಲ್ಲಿ ಗಮನಿಸ್ತಾ ಹೋಗ್ಬೇಕು ಹೇಗೆ ಸ್ಟ್ರೆಚ್ ಆಗಿದೆ ನೋಡಿ. ಈ ಭಾಗದಲ್ಲಿ ಗಮನಿಸಿ. ಹೀಗೆ ದೇಹವನ್ನು ಸಡಿಲಿಸ್ಕೊಂಡ್ಮೇಲೆ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಆದಮೇಲೆ ಆಸನಗಳಾದಮೇಲೆ ಪ್ರಾಣಾಯಾಮ ಆದಮೇಲೆ ಶಿವಯೋಗ ಮತ್ತು ಶಿವಯೋಗ ಧ್ಯಾನ. ಇಷ್ಟು ಅಭ್ಯಾಸ ಮಾಡಿದ್ರೆ ನಿಮ್ಮ ಸಕ್ಕರೆ ಕಾಯಿಲೆ ಅಲ್ಲ, ಕ್ಯಾನ್ಸರ್ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಿಕೊಳ್ಬೋದು. ಯಾಕಂದರೆ ನಮ್ಮ ಹತ್ರ ಕ್ಯಾನ್ಸರ್ ರೋಗಿಗಳು ಕೂಡ ವಾಸಿಯಾಗಿರ್ತಕ್ಕಂಥದ್ದಿದೆ. ಅದಕ್ಕೆ ಆ ಒಂದು ಕಾಯಿಲೆಗೆ ಮೂಲ ಕಾರಣವನ್ನು ನಾವು ಕಂಡುಹಿಡ್ಕೊಂಡ್ರೆ ಕಾಯಿಲೆ ಬೇರು ಸಮೇತವಾಗಿ ನಿವಾರಣೆ ಆಗ್ತದೆ. ಹಾಗಾಗಿ ಸಕ್ಕರೆ ಕಾಯಿಲೆಯನ್ನು ನೀವು ಯಾವತ್ತೂ ದೊಡ್ಡದಾಗಿ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ನೀವು ಹುಟ್ಟಿದ ಮೇಲೆ ತಾನೇ ಸಕ್ಕರೆ ಕಾಯಿಲೆ ಹುಟ್ಟಿದ್ದು, ನಿಮಗಿಂತ ದೊಡ್ಡದಲ್ವಲ್ಲ ಇದು ಸಕ್ಕರೆ ಕಾಯಿಲೆ. ಅದಕ್ಕೆ ನೀವೇನು ಮಾಡ್ಕೋಬೇಕು, ನಿಮ್ಮ ಶರೀರಕ್ಕೆ ಬಂದಿರತಕ್ಕಂಥ ಸಮಸ್ಯೆಯನ್ನು ಶರೀರದ ಒಳಗಡೆಯಿಂದನೇ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಶರೀರಕ್ಕೆ ಬಂದಿರತಕ್ಕಂಥ ಕಾಯಿಲೆಯನ್ನು ಶರೀರದ ಒಳಗಡೆಯಿಂದನೇ ನಿವಾರಣೆ ಮಾಡಲಿಕ್ಕೆ ಇರತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ರಕ್ಷಾ ಕವಚ ಅಂತಲೇ ಹೇಳ್ಬೋದು. ಅದಕ್ಕೆ ಸೂರ್ಯ ನಮಸ್ಕಾರ ಅಂತ ಹೇಳ್ತಾರೆ. ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ 84 ಲಕ್ಷ ಆಸನಗಳನ್ನು ಮಾಡ್ದಂಗೆ ಆಗ್ತದೆ. ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ನ್ಯೂನ್ಯತೆಗಳನ್ನು ಕೂಡ ನೀವು ಸರಿ ಮಾಡ್ಕೊಳ್ಬೋದು. ಹಾಗಿದ್ರೆ ತಡ ಯಾಕೆ, ಸೂರ್ಯ ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನೀಗ ನೋಡೋಣ. ಮೊದಲನೇದಾಗಿ ನೇರವಾಗಿ ಈ ರೀತಿ ನಿಂತ್ಕೋಬೇಕು. ನಮಸ್ಕಾರ ಮುದ್ರೆಯಲ್ಲಿರಬೇಕು. ಏಕಂ ಊರ್ಧ್ವ ಹಸ್ತಾಸನ, ಎಷ್ಟು ಸಾಧ್ಯ ಆಗುತ್ತಷ್ಟು ಹಿಂದೆ ಬಾಗಿ ಕಾಲುಗಳು ಮಡಚಿರಬಾರ್ದು. ದ್ವೇ, ನಿಧಾನವಾಗಿ ಸರಿಬಿಡ್ತಾ ಪಾದಹಸ್ತಾಸನ. ತ್ರೀಣಿ, ಉಸಿರು ತೆಗೆದುಕೊಳ್ತಾ ಅಶ್ವ ಸಂಚಾಲನಾಸನ. ಚತ್ವಾರಿ, ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಪಂಚ, ಉಸಿರನ್ನು ನಿಲ್ಲಿಸಿ ಅಷ್ಟಾಂಗ ನಮಸ್ಕಾರ. ಷಟ್, ಉಸಿರನ್ನು ತೆಗೆದುಕೊಳ್ಳಿ ಭುಜಂಗಾಸನ. ಸಪ್ತ, ಉಸಿರನ್ನು ಬಿಡಿ, ಕೈಯನ್ನು ಜರುಗಿಸಬಾರ್ದು, ಶಶಾಂಕಾಸನ. ಅಷ್ಟ, ಉಸಿರನ್ನು ತೆಗೆದುಕೊಳ್ಳಿ ಮತ್ತೆ ಭುಜಂಗಾಸನ. ನವ, ಉಸಿರನ್ನು ಬಿಡಿ, ಅಧೋಮುಖ ಶ್ವಾನಾಸನ. ದಶ, ಉಸಿರನ್ನು ತೆಗೆದುಕೊಳ್ಳಿ, ಅಶ್ವ ಸಂಚಾಲನ. ಏಕಾದಶ, ಉಸಿರನ್ನು ಬಿಡಿ, ಪಾದಹಸ್ತ. ದ್ವಾದಶ, ಉಸಿರು ತೆಗೆದುಕೊಳ್ಳಿ, ಊರ್ಧ್ವಹಸ್ತ. ಸಮಸ್ತತೆ. ಹೀಗೆ ಮೊದಲು ಎಡಗಾಲಿನಿಂದ ಪ್ರಾರಂಭ ಮಾಡಬೇಕು. ಯಾಕಂದರೆ ಎಡಗಡೆ ಕನಿಷ್ಠ ಅಂತಕ್ಕಂಥ ನಿಕೃಷ್ಟ ಭಾವನೆಯಿಂದ ನಾವು ಹೊರಗಡೆ ಬರಬೇಕು. ಎಡ ಬಲ ಇವ್ಯಾವುದೂ ಕೂಡ ಕನಿಷ್ಠ ಮತ್ತು ಶ್ರೇಷ್ಠ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಬಂದರೆ ನಾವು ಯೋಗ ಮಾಡಿನೂ ಕೂಡ ವೇಸ್ಟ್ ಆಗ್ತದೆ. ಯೋಗ ಅಂದರೆ ಸರ್ವವನ್ನು ಸಮಾನವಾಗಿ ನೋಡ್ತಕ್ಕಂಥದ್ದು.
ಜಾತಿ ಮತಗಳ ಭೇದದಿಂದ ಹೊರಗಡೆ ಬಂದವನಿಗೆ ಯೋಗಿ ಅಂತ ಕರೀತಾರೆ. ಸುಮ್ಮನೆ ಕೈಕಾಲು ಅಲುಗಾಡಿಸಿ ನೀವು ಆಸನ ಮಾಡಿ ಪ್ರಾಣಾಯಾಮ ಮಾಡಿ ಯೋಗ ಮಾಡಲಿಕ್ಕೆ ಆಗಲ್ಲ. ಯೋಗ ಅಂದರೆ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಅದು. ಹಾಗಾಗಿ ಕೇವಲ ದೈಹಿಕವಾಗಿರ್ತಕ್ಕಂಥ ಯೋಗವೇ ನಾವು ಕೊನೆ ಅಂತ ತಿಳ್ಕೊಂಡ್ರೆ ನಾವು ದೈಹಿಕವಾಗಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಸರಿ ಮಾಡ್ಕೊಳ್ಳೋದ್ರಲ್ಲೇ ಸಾಯ್ತೇವೆ. ಅದಕ್ಕೆ ಪಾರಮಾರ್ಥಿಕ ಸುಖವನ್ನು ನಾವು ಕಾಣಬೇಕಂದ್ರೆ ಮೊದಲು ದೇಹ, ಅದರ ಜೊತೆಗೆ ಮನಸ್ಸು, ಅದರ ಜೊತೆಗೆ ಆತ್ಮ ಸಂಸ್ಕಾರವನ್ನು ಕೂಡ ನಾವು ಪಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಮೊದಲು ಎಡದಿಂದ ಶುರು ಮಾಡಬೇಕು. ನಾವೇನಂದರೆ ಎಡ ಕನಿಷ್ಠ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಎಡ ಕನಿಷ್ಠ ಅಂತ ತಿಳ್ಕೊಂಡು ಎಡಗಡೆ ಬಳಸ್ತೆ ಬಲಗಡೆ ಮೆದುಳು ಹಾಳಾಗಿ ಹೋಗ್ತಾಯಿದೆ. ಬಲಗಡೆ ಮೆದುಳು ಹಾಳಾಗಿ ಹೋದಾಗ ನಮ್ಮಲ್ಲಿ ಅರಿವಿನ ಕಣ್ಣು ತೆರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅರಿವಿನ ಕಣ್ಣು ತೆರೆಸ್ತಕ್ಕಂಥ ಶಕ್ತಿ ಬಲ ಮೆದುಳಿಗಿದೆ. ತರ್ಕ ಮಾಡ್ತಕ್ಕಂಥದ್ದು, ಅನುಭವ ಮಾಡ್ತಕ್ಕಂಥದ್ದು, ಅನುಭವಿಸಿ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಮ್ಮ ಬಲ ಮೆದುಳಿನಲ್ಲಿ ನಡೀತವೆ. ಹಾಗಾಗಿ ನಾವು ಬಲ ಮೆದುಳನ್ನು ಕ್ರಿಯಾಶೀಲವಾಗಿ ಇಟ್ಕೊಳ್ಳಿಕ್ಕಾಗಿ ನಾವೇನು ಮಾಡಿದ್ವಿ, ಮೊದಲು ಎಡಗಾಲಿನಿಂದ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನೀವೊಂದು ಶುಭ ಕಾರ್ಯಗಳನ್ನು ಮಾಡಬೇಕಂದ್ರೆ ಎಲ್ಲ ಕಾರ್ಯಗಳಲ್ಲೂ ನೀವು ಕೂಡ ಏನು ಮಾಡಬೇಕು, ಎಡಗೈಯಿಂದ ದುಡ್ಡು ಕೊಡೋದು, ಎಡಗೈಯಿಂದ ತೆಗೆದುಕೊಳ್ಳೋದು, ಎಡಗೈಯಿಂದ ಕೆಲಸ ಮಾಡೋದು. ಯಾಕಂದರೆ ಎಡಗೈ ಕನಿಷ್ಠ ಅಂತಕ್ಕಂಥ ತಲತಲಾಂತರದ ಮೂಢನಂಬಿಕೆಯನ್ನು ನಿವಾರಣೆ ಮಾಡಲಿಕ್ಕಾಗಿಯೇ ಎಡಗೈಯಲ್ಲೇ ಇಷ್ಟಲಿಂಗವನ್ನು ಕೊಟ್ಟು ಎಡಗೈಯನ್ನು ಇಷ್ಟಲಿಂಗದ ಗದ್ದಿಗೆಯನ್ನಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಅದಕ್ಕಾಗಿ ಎಡಗೈ ಶ್ರೇಷ್ಠ, ಎಡಗೈ ಕನಿಷ್ಠ, ಬಲಗೈ ಶ್ರೇಷ್ಠ ಅಂತಕ್ಕಂಥ ಮೌಢ್ಯತೆಯಿಂದ ಹೊರಗಡೆ ಬಂದಾಗ ಮಾತ್ರ ನಾವು ನಿಜ ಯೋಗಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಎಡಗಾಲಿನಿಂದ ಮಾಡಿದ್ವಲ್ಲ, ಬಲಗಾಲಿನಿಂದ ಮಾಡಬೇಕು. ಎಡ ಮತ್ತು ಬಲಗಾಲು ಸೇರಿಸ್ಕೊಂಡು ಮಾಡಿದಾಗ ಅದು ಒಂದು ರೌಂಡ್ ಆಗುತ್ತೆ. ಎಡಗಾಲಿಂದ ಮಾಡಿದಾಗ ಈಗ ನಮ್ಮ ಫಸ್ಟ್ ಮಾಡಿರ್ತಕ್ಕಂಥದ್ದು ಇದೇನಂತ ಹೇಳಿದ್ರೆ ಒಂದು ಬಾರಿ ಆಯಿತು. ಈಗ ಇನ್ನೊಂದು ಬಾರಿ ಮಾಡಿದ್ರೆ ಬಲಗಾಲಿಂದ ಅದೇನಾಗ್ತದೆ, ಎರಡೂ ಸೇರಿ ಒಂದು ರೌಂಡ್ ಆಗುತ್ತೆ. ಈ ರೀತಿ ಕನಿಷ್ಠ ಪಕ್ಷ ನೀವು 12 ರೌಂಡ್ ಪ್ರಾರಂಭದಲ್ಲಿ ಸೂರ್ಯ ನಮಸ್ಕಾರ ಮಾಡಬೇಕು. ಈ 12 ರೌಂಡ್ ಆದಮೇಲೆ ನಿಧಾನವಾಗಿ ಹೆಚ್ಚಿಸ್ತಾ ಅದನ್ನು 108 ರೌಂಡ್ ನೀವೇನಾದರೂ ಮಾಡಲಿಕ್ಕೆ ಸಾಧ್ಯ ಆದರೆ ನಿಮ್ಮಲ್ಲಿ ಯಾವ ಕಾಯಿಲೆಗಳು ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಮಾಡಿ. ಮನಸ್ಸಿನಲ್ಲಿ ಮೇಲು ಕೀಳು, ಅದು ಇದು, ಜಾತಿ ತಾರತಮ್ಯ ಎಲ್ಲ ಭೇದವನ್ನು ಅಳಿದಾಗ ನೀವು ನಿಜವಾದ ಯೋಗಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಬಲಗಾಲಿಂದ ನೋಡಿ ಏಕಂ ಊರ್ಧ್ವಹಸ್ತಾಸನ, ದ್ವೇ ಪಾದಹಸ್ತಾಸನ. ಈಗ ಬಲಗಾಲ ಹಿಂದೆ ತ್ರೇಣಿ ಅಶ್ವಸಂಚಾಲನ. ಆಗಲೇ ಎಡಗಾಲು ಹಿಂದೆ ತೆಗೆದುಕೊಂಡು ಹೋಗಿದ್ವಲ್ಲ, ಈಗ ಬಲಗಾಲ ಹಿಂದೆ ಚತ್ವಾರಿ ಅಧೋಮುಖ ಶ್ವಾನಾಸನ, ಪಂಚ ಅಷ್ಟ ಅಂಗ ನಮಸ್ಕಾರ, ಷಟ್ ಭುಜಂಗಾಸನ, ಸಪ್ತ ಶಶಾಂಕಾಸನ. ಉಸಿರು ಬಿಡಬೇಕು. ಅಷ್ಟ ಉಸಿರು ತೆಗೆದುಕೊಳ್ತಾ ಭುಜಂಗಾಸನ, ನವ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ, ದಶ ಉಸಿರು ತೆಗೆದುಕೊಳ್ತಾ ಅಶ್ವ ಸಂಚಾಲನ. ಮತ್ತೆ ನೋಡಿ ಬಲಗಾಲ ಹಿಂದೆ ಹೋಗಿತ್ತಲ್ಲ, ಬಲಗಾಲಿ ವಾಪಸ್ ಬರ್ತದೆ. ಏಕಾದಶ ಪಾದಹಸ್ತಾಸನ, ದ್ವಾದಶ ಊರ್ಧ್ವಹಸ್ತಾಸನ, ಸಮಸ್ತತೆ. ಹೀಗೆ ಎರಡೂ ಸೇರಿಸಿ ಮಾಡಿದಾಗ ಇದಕ್ಕೆ ಒಂದು ರೌಂಡ್ ಅಂತ ಕರೀತಾರೆ. ಹೀಗೆ ನೀವು 12 ರೌಂಡ್ ಮಾಡಬೇಕು. 12 ಆದಮೇಲೆ ಇನ್ಕ್ರೀಸ್ ಮಾಡ್ತಾ 108 ರೌಂಡ್ ನೀವೇನಾದರೂ ಮಾಡಲಿಕ್ಕೆ ಸಾಧ್ಯ ಆದರೆ ನಿಮ್ಮ ಶರೀರದಲ್ಲಿ ನರ್ವಸ್ ಸಿಸ್ಟಮ್ ಆಗಿರ್ಬೋದು, ಮಸ್ಕ್ಯುಲರ್ ಸಿಸ್ಟಮ್ ಆಗಿರ್ಬೋದು, ಸ್ಕೆಲಿಟಲ್ ಸಿಸ್ಟಮ್ ಆಗಿರ್ಬೋದು, ಎಲ್ಲ ಸಿಸ್ಟಮನ್ನು ಕೂಡ ನೀವು ಸಂಪೂರ್ಣವಾಗಿ ಸ್ಟ್ರಾಂಗ್ ಆಗಿ ಇಟ್ಕೋಬೋದು. ಇನ್ನು ವಯಸ್ಸಾಗಿರ್ತಕ್ಕಂಥವ್ರಿಗೆ ಸಕ್ಕರೆ ಕಾಯಿಲೆ ಬಂದಿರ್ತದೆ, ಕೈ ಕಾಲು ಮೂಮೆಂಟ್ ಆಗಲಿಕ್ಕೆ ಆಗಲ್ಲ, ಈ ರೀತಿ ಆಸನ ಮಾಡಲಿಕ್ಕಾಗಲ್ಲ, ಸೂರ್ಯ ನಮಸ್ಕಾರ ಮಾಡಲಿಕ್ಕಾಗಲ್ಲ. ಅವ್ರೇನು ಮಾಡ್ಬೋದು ಅಂತ ಹೇಳಿದ್ರೆ ಕುಳಿತುಕೊಂಡೇ ಸೂರ್ಯ ನಮಸ್ಕಾರ ಮಾಡ್ಬೋದು. ಹಾಗಿದ್ರೆ ಕುತ್ಕೊಂಡೇ ಹೇಗೆ ಅಭ್ಯಾಸ ಮಾಡಬೇಕು ಸೂರ್ಯ ನಮಸ್ಕಾರವನ್ನು? ವಯಸ್ಸಾಗಿರ್ತಕ್ಕಂಥವ್ರು ಇರ್ತಾರೆ ಪಾಪ, ಅವ್ರಿಗೆ ಈ ಥರ ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಆಗಲ್ಲ. ಹಾಗಿದ್ರೆ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಸೂರ್ಯ ನಮಸ್ಕಾರ ಮಾಡ್ಬೋದು. ಅದನ್ನು ಹೇಗೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಈ ರೀತಿ ಚೇರ್ ಮೇಲೆ ಕೂತ್ಕೊಂಡು ಯಾವ ರೀತಿ ಸೂರ್ಯ ನಮಸ್ಕಾರ ಮಾಡಬಹುದು ಈಗ ನೋಡೋಣ. ನಮಸ್ಕಾರ ಸ್ಥಿತಿ. ಏಕಂ ಊರ್ಧ್ವಹಸ್ತಾಸನ, ದ್ವೇ ಪಾದಹಸ್ತಾಸನ, ತ್ರೇಣಿ ಅಶ್ವಸಂಚಾಲನ, ಚತ್ವಾರಿ ಅಧೋಮುಖ ಶ್ವಾನಾಸನ, ಪಂಚ ಅಷ್ಟಾಂಗ ನಮಸ್ಕಾರ, ಷಟ್ ಭುಜಂಗಾಸನ,
ಸಪ್ತ ಶಶಾಂಕಾಸನ. ಅಷ್ಟಾಗೇನ್ ಭುಜಂಗಾಸನ. ನವ ಅಧೋಮುಖ ಶ್ವಾನಾಸನ. ದಶ ಅಶ್ವಸಂಚಲನ. ಏಕಾದಶ ಪಾದಹಸ್ತಾಸನ. ದ್ವಾದಶ ಊರ್ಧ್ವಹಸ್ತಾಸನ. ಸಮಸ್ಥಿತಿ. ಹೀಗೆ ಸೂರ್ಯ ನಮಸ್ಕಾರದ ಮೊದಲನೇ ವೇರಿಯೇಷನ್ ಇದು. ಇದನ್ನು ಎರಡು ಕಾಲಿಂದ ನೀವು ಅಭ್ಯಾಸ ಮಾಡಬೇಕು. ಬಲಗಾಲಿಂದ ಎಡಗಾಲಿಂದ. ಮೊದಲು ನೀವು ಎಡಗಾಲಿಂದ ಮೂಮೆಂಟ್ ಮಾಡಿದಾಗ ಕೊನೆಯವರೆಗೂ ಎಡಗಾಲೊಂದೇ ಮೂಮೆಂಟ್ ಆಗುತ್ತೆ. ಬಲಗಾಲಿಂದ ಮೂಮೆಂಟ್ ಮಾಡಿದಾಗ ಕೊನೆಯವರೆಗೂ ಬಲಗಾಲೊಂದೇ ಮೂಮೆಂಟ್ ಆಗುತ್ತೆ. ಮತ್ತೊಂದು ಸರಿ ನೋಡೋಣ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ ಸಮಸ್ಥಿತಿ. ಇದಾದಮೇಲೆ ಎರಡನೇ ವೇರಿಯೇಷನ್. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟು ಸಪ್ತ ಅಷ್ಟ ನವ ದಶ. ಏಕಾದಶ. ದ್ವಾದಶ ಸಮಸ್ಥಿತಿ. ಹೀಗೆ ಸೂರ್ಯ ನಮಸ್ಕಾರದಲ್ಲಿ, ಚೇರ್ ಸೂರ್ಯ ನಮಸ್ಕಾರದಲ್ಲಿ ಎರಡು ವೇರಿಯೇಷನ್ಗಳು ಬರ್ತವೆ. ಈ ಎರಡೂ ವೇರಿಯೇಷನ್ಗಳನ್ನು ನೀವು ಅಭ್ಯಾಸ ಮಾಡ್ತಾ ಹೋಗ್ಬೋದು. ಇದು ವಯಸ್ಸಾದವರಿಗೆ. ಇದನ್ನು ನೀವು ಅಭ್ಯಾಸ ಮಾಡ್ತಾ ಹೋದರೆ ನಿಮ್ಮ ಸಕ್ಕರೆ ಕಾಯಿಲೆ ಎಷ್ಟೇ ಇರಲಿ ಅದು ಸಂಪೂರ್ಣವಾಗಿ ನಿವಾರಣೆ ಆಗೇ ಆಗ್ತದೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಇನ್ನೊಂದು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಕೂತ್ಕೊಂಡು ಮಾಡಲಿಕ್ಕಾಗಿಲ್ಲ ಮಂಡೂಕಾಸನ ಅಂತ ಹೇಳಿದ್ರೆ ಇದೇ ರೀತಿ ಚೇರ್ ಮೇಲೆ ಕೂತ್ಕೊಂಡೇ ಮಾಡ್ಬೋದು. ವಜ್ರಾಸನದಲ್ಲಿ ಕೆಲವು ಜನರಿಗೆ ಮಂಡೂಕಾಸನ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಆದರೆ ನೀವು ಕೆಳಗಡೆ ಕೂತ್ಕೊಂಡು ಕಾಲು ಉದ್ದ ಚಾಚ್ಕೊಂಡು ಮಾಡಿದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಅದಕ್ಕೆ ಚೇರ್ ಮೇಲೆ ಕೂತ್ಕೊಂಡೇ ಈ ರೀತಿಯಾಗಿ ಹೊಟ್ಟೆ ಮೇಲೆ ಕೈ ಇಟ್ಕೋಬೇಕು. ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮತ್ತೊಮ್ಮೆ ಕೆಳಗೆ, ಉಸಿರು ಬಿಡ್ತಾ ಮತ್ತೊಮ್ಮೆ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ. ನೋಡಿ, ಈ ರೀತಿ ಕುತ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ಮಾಡೋದ್ರಿಂದ ನಿಮಗೆ ವಜ್ರಾಸನದಲ್ಲಿ ಕುತ್ಕೊಂಡು ಮಾಡಿರ್ತಕ್ಕಂಥ ಎಫೆಕ್ಟೇ ಸಿಗ್ತದೆ. ಮೂಲವಾಗಿ ನಿಮ್ಗೆ ಏನಾಗಬೇಕು, ನಾಭಿ ಮತ್ತು ಹೊಟ್ಟೆ ಕೇಂದ್ರಕ್ಕೆ ಒಂದು ವ್ಯಾಯಾಮ ಸಿಗಬೇಕು. ಈ ಮಂಡೂಕಾಸನದಲ್ಲಿ ಈ ಒಂದು ನಾಭಿಲಿರ್ತಕ್ಕಂಥ ಹೊಟ್ಟೆಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳಿಗೂ ಕೂಡ ಒಂದು ರೀತಿಯಲ್ಲಿ ಏನಾಗ್ತದೆ, ವ್ಯಾಯಾಮ ದೊರೀತದೆ. ಅದಕ್ಕೆ ಮತ್ತೆ ಅವು ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಕೆಲವು ಜನರಿಗೆ ಮಂಡಿ ನೋವಿನ ಸಮಸ್ಯೆ ಇರ್ತದೆ, ಅವರಿಗೆ ವಜ್ರಾಸನದಲ್ಲಿ ಕೂರ್ಲಿಕ್ಕಾಗಲ್ಲ. ವಜ್ರಾಸನ ಅಂತ ಹೇಳಿದ್ರೆ ಈ ರೀತಿ ಕುತ್ಕೊಳ್ಳೋದು, ಹೀಗೆ ಈ ಕಾಲು ಮಡಚ್ಕೊಂಡು ಈ ರೀತಿ ಕುತ್ಕೊಳ್ಳೋದು. ಈ ರೀತಿ ಕೆಲವು ಜನರಿಗೆ ಕೂರ್ಲಿಕ್ಕಾಗಲ್ಲ. ಈ ರೀತಿ ಕೂರ್ಲಿಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಚೇರ್ ಮೇಲೆ ನಾನು ಮಾಡಿದ್ನಲ್ಲ ಆ ರೀತಿ ಅಭ್ಯಾಸ ಮಾಡ್ಬೋದು. ಯಾಕಂದರೆ ಮೊಣಕಾಲು ನೋವಿದೆ ಅಂತ ಹೇಳ್ಬಿಟ್ಟು ಈ ಆಸನ ಮಾಡಲಿಕ್ಕೆ ಆಗಲ್ವಲ್ಲ. ಆ ಆಸನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ನೀತಿ ನಿಯಮಗಳಿರ್ತವೆ. ಆ ನೀತಿ ನಿಯಮಗಳೇನಂತ ಹೇಳಿದ್ರೆ, ಒಂದೊಂದು ಆಸನವೂ ಕೂಡ ಒಂದೊಂದು ಅಂಗಾಂಗದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತದೆ.
ಈ ಆಸನ ನಮ್ಮ ಹೊಟ್ಟೆ ಭಾಗದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರೋದ್ರಿಂದ ನಾವು ವಜ್ರಾಸನದಲ್ಲಿ ಕೂತ್ಕೊಂಡು ಮಾಡಿದರೂ ಕೂಡ ಆ ಲಾಭ ಸಿಗ್ತದೆ, ಚೇರ್ ಮೇಲೆ ಕೂತ್ಕೊಂಡು ಮಾಡಿದರೂ ಕೂಡ ಆ ಲಾಭ ನಮಗೆ ಸಿಗ್ತದೆ. ನಮಗೆ ಬಹಳ ಮುಖ್ಯವಾಗಿ ಏನು ಮಾಡ್ತೇವೆ ಅಂತಕ್ಕಂಥದ್ದು ತಿಳ್ಕೊಂಡು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಿಮ್ಮ ಸಕ್ಕರೆ ಕಾಯಿಲೆನ ನೀವು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು. 14 ದಿವಸಗಳ ಪಂಚಕರ್ಮ ಚಿಕಿತ್ಸೆಯನ್ನು ನೀವು ತೆಗೆದುಕೊಂಡ್ರೆ 14 ದಿವಸದಲ್ಲಿ ನಿಮ್ದು ಎಷ್ಟೇ ಶುಗರ್ ಇರಲಿ, ಅದು 500 ಇರ್ತಕ್ಕಂಥವ್ರು ಕೆಲವು ಜನರಿಗೆ 14 ದಿವಸಕ್ಕೆ 100-120ಕ್ಕೆ ಕಡಿಮೆ ಆಗಿರ್ತಕ್ಕಂಥದ್ದು ನಮ್ಮ ಹತ್ರ ಹಲವಾರು ಉದಾಹರಣೆಗಳಿದ್ದಾವೆ. ಹಾಗಾಗಿ ನೀವು ನಿಮ್ಮ ಸಕ್ಕರೆ ಕಾಯಿಲೆಯನ್ನು ಬೇರು ಸಮೇತವಾಗಿ ವಾಸಿ ಮಾಡಿಕೊಳ್ಳೇಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ, ಈಗ ಡಾಕ್ಟರ್ಗಳೇನು ಹೇಳ್ತಾರೆ, ಸಕ್ಕರೆ ಕಾಯಿಲೆ ಕೆನಾಟ್ ಬಿ ಕ್ಯೂರ್, ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಇಟ್ ಈಸ್ ಫಾರ್ ಕಂಟ್ರೋಲಿಂಗ್ ಅಂತ ಹೇಳ್ತಾರೆ. ಸಕ್ಕರೆ ಕಾಯಿಲೆ ಅದು ಕಂಟ್ರೋಲ್ ಮಾಡ್ತಕ್ಕಂಥದ್ದಲ್ಲ, ಸಕ್ಕರೆ ಕಾಯಿಲೆ ಸಂಪೂರ್ಣವಾಗಿ ಕ್ಯೂರ್ ಮಾಡ್ಬೋದು ಅಂತಕ್ಕಂಥ ಮಾತನ್ನು ನಾವು ಪ್ರಮಾಣೀಕರಿಸಿ ನಿಮಗೆ ಹೇಳ್ತಾ ಇದ್ದೇವೆ. ಯಾಕಂದರೆ 1-2 ಅಲ್ಲ, ಸಾವಿರಾರು ಪೇಷಂಟ್ಗಳ ಮೇಲೆ ನಾವು ಈ ಒಂದು ಅಪ್ಲೈ ಮಾಡಿ ಈ ಒಂದು ಚಿಕಿತ್ಸೆಯನ್ನು ಮಾಡಿ ಅವ್ರಿಗೆಲ್ಲರಿಗೂ ಒಂದೇ ರೀತಿ ರಿಸಲ್ಟ್ ಬಂದಿರತಕ್ಕಂಥ ಆದ ಮೇಲೆ ನಾನು ನಿಮಗೆ ಹೇಳ್ತಿದ್ದೇನೆ. ಯಾಕಂದರೆ ಇದು ಸತ್ಯ ಸಾಧನೆಯನ್ನು ಮಾಡ್ತಕ್ಕಂಥ ಮಾಧ್ಯಮವಾಗಿರೋದ್ರಿಂದ ಇಲ್ಲಿ ಸುಳ್ಳನ್ನು ನಾವು ಯಾವತ್ತೂ ಹೇಳಬಾರ್ದು. ಹಾಗಾಗಿ ಈ ಒಂದು ಸಕ್ಕರೆ ಕಾಯಿಲೆ ಅಂತಕ್ಕಂಥ ಭೂತವನ್ನು ನಮ್ಮ ತಲೆಯಿಂದ ತೆಗೆದು ಹಾಕಿ ಸಕ್ಕರೆ ಕಾಯಿಲೆಗೆ ಶಾಶ್ವತ ಪರಿಹಾರವನ್ನು ನೀವೇನಾದರೂ ಕಂಡುಕೊಳ್ಬೇಕು ಅಂತ ಬಯಸಿದರೆ ನೀವು ನಮ್ಮ ಆಶ್ರಮಕ್ಕೆ ನೇರವಾಗಿ ಸಂಪರ್ಕ ಮಾಡ್ಬೋದು. ನಿಮ್ಮ ಕಾಯಿಲೆ ಯಾವುದೇ ಆಗಿರಲಿ, ಬರೀ ಸಕ್ಕರೆ ಕಾಯಿಲೆ ಇಲ್ಲ, ಹೃದಯಕ್ಕೆ ಬಂದಿರತಕ್ಕಂಥ ಸಮಸ್ಯೆ ಆಗಿರ್ಬೋದು, ಆಪರೇಷನ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದು ನಮ್ಮ ಹತ್ರ ನೋಡೋಣ, ಚೆಕ್ ಮಾಡೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಹತ್ರ ಬಂದು ಯೋಗಾಭ್ಯಾಸ ಮಾಡಿದವರು ಆಪರೇಷನ್ ಇಲ್ಲದೆ ಡಾಕ್ಟ್ರಿಗೆ ಮತ್ತೆ ಹೋಗಿ ತೋರಿಸಿದಾಗ ನಿಮಗೆ ಸಕ್ಕರೆ ಕಾಯಿಲೆನೂ ಇಲ್ಲ, ಹಾರ್ಟ್ ಸಮಸ್ಯೆನೂ ಇಲ್ಲ, ಹಾರ್ಟಲ್ಲಿ ಇರ್ತಕ್ಕಂಥ ಬ್ಲಾಕೇಜ್ ವಾಪಸ್ ಹೋಗಿದೆ, ಅದು ಹೆಂಗೆ ಹೋಗಿದೆ, ವಿಸ್ಮಯಕಾರಿಯಾಗಿದೆಯಲ್ಲ ಅಂತ ಡಾಕ್ಟರ್ಗಳಿಗೆ ಆಶ್ಚರ್ಯ ಆಗಿದೆ. ಅದು ವಿಸ್ಮಯ ಅಲ್ಲ, ಅದು ಯೋಗ ವಿಸ್ಮಯ ಅಂತಕ್ಕಂಥದ್ದು ನಾವು ಸರಿಯಾಗಿ ತಿಳ್ಕೋಬೇಕು. ಯೋಗದಲ್ಲಿ ಎಲ್ಲವನ್ನೂ ಕೂಡ ಸರಿ ಮಾಡ್ತಕ್ಕಂಥ ಶಕ್ತಿ ಇದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಆದಮೇಲೆ ಆಹಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಹೊಟ್ಟೆಗೆ ಫುಲ್ ಹೆವಿಯಾಗಿ ಕೊಟ್ಟರೆ ಅದು ಕೂಡ ಸಕ್ಕರೆ ಕಾಯಿಲೆಗೆ ಕಾರಣ ಆಗ್ತದೆ. ಅದಕ್ಕೆ ಲೈಟಾಗಿ ತಿನ್ನಬೇಕು. ಆಹಾರವನ್ನು ಕಿರಿದು ಮಾಡಿರಣ್ಣ ಅಂತ ಮಹಾಮಾತೆ ಅಕ್ಕ ಮಹಾದೇವರು ಹೇಳ್ತಾರೆ. ಅವ್ರೇನು ಹೇಳ್ತಾರೆ, ಆಹಾರದಿಂದ ಕಾಮವಿಕಾರ ತಾಮಸಗಳು ಎಲ್ಲವೂ ಜಾಸ್ತಿಯಾಗಿ ಮನುಷ್ಯ ಹಾಳಾಗ್ತಾನೆ ಅಂತಕ್ಕಂಥ ಮಾತನ್ನು ಒಂದು ವಚನದಲ್ಲಿ ಹೇಳ್ತಾರೆ. ಹಾಗಾಗಿ ಆಹಾರದಲ್ಲಿ ನಾವೇನು ಮಾಡಬೇಕು, ಸಂಪೂರ್ಣವಾಗಿ ನಿಷ್ಠೆ ಇರಬೇಕು. ಹೊಟ್ಟೆ ಇನ್ನೂ ಸ್ವಲ್ಪ ಹಿಡಿಸ್ತಾ ಇದೆ ಅಂದ ತಕ್ಷಣ ನಿಲ್ಲಿಸ್ಬಿಡ್ಬೇಕು. ಹೊಟ್ಟೆ ಬಿರಿಯೋ ಥರ ತಿನ್ನಬಾರ್ದು. ಹೊಟ್ಟೆ ಬಿರಿಯೋ ಥರ ತಿಂದರೆ ಗ್ಲೂಕೋಸ್ ಜಾಸ್ತಿಯಾಗಿ ಸಕ್ಕರೆ ಕಾಯಿಲೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾಳಿನ ಕಾರ್ಯಕ್ರಮದಲ್ಲಿ ಸಕ್ಕರೆ ಕಾಯಿಲೆಗೆ ಬಹಳ ಮುಖ್ಯವಾಗಿ ಪ್ರಾಣಾಯಾಮಗಳ ಬಗ್ಗೆ, ಧ್ಯಾನಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಅಲ್ಲಿವರೆಗೂ ಸಂಪೂರ್ಣವಾಗಿ ನೀವು ಸ್ವಸ್ಥವಾಗಿರಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಲಹೆಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು.